ಹಾಯ್ ವೀಕ್ಷಕರೇ, ಇನ್ನೊಂದು ವೇಕೆನ್ಸಿಯಿಂದ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು BPLNL ಕಡೆಯಿಂದ ಬರ್ತಾ ಇರೋ ವೇಕೆನ್ಸಿ. ಇದು ಎಷ್ಟು ವೇಕೆನ್ಸಿ ಕರೆದಿದ್ದಾರೆ ಅಂದರೆ 5250 ವೇಕೆನ್ಸಿ ಇದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕಡೆ ದಿನಾಂಕ ನೋಡೋದಾದರೆ ಜೂನ್ 2, 2024 ಆಗಿರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಒಂದೇ ಒಂದು ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಪೋಸ್ಟ್ ನೋಡೋದಾದರೆ ಫಾರ್ಮಿಂಗ್ ಮ್ಯಾನೇಜ್ಮೆಂಟ್ ಆಫೀಸರು, ಫಾರ್ಮಿಂಗ್ ಡೆವಲಪ್ಮೆಂಟ್ ಆಫೀಸರು ಮತ್ತು ಫಾರ್ಮಿಂಗ್ ಮೋಟಿವೇಟರು. ನೋಡೋದಾದರೆ ಪೋಸ್ಟ್ಗಳು ಎಷ್ಟೆಷ್ಟು ಕರೆದಿದ್ದಾರೆ: 250, 1250, 3750. ಸ್ಯಾಲ್ರಿ ನೋಡೋದಾದರೆ 31,000, 28,000, 22,000 ಕ್ರಮವಾಗಿ ಇಷ್ಟು ಸ್ಯಾಲ್ರಿ ಬರುತ್ತೆ. ಏಜ್ ಲಿಮಿಟ್ ನೋಡೋದಾದರೆ ಫಸ್ಟ್ ಪೋಸ್ಟ್ಗೆ 25 ಏಜ್ ಆಗಿರಬೇಕಾಗಿರುತ್ತೆ. ಸೆಕೆಂಡ್ ಪೋಸ್ಟ್ಗೆ 25ರಿಂದ 30 ಏಜ್ ಆಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಪೋಸ್ಟ್ಗೆ 21ರಿಂದ 30 ಆಗಿರುತ್ತೆ. ಥರ್ಡ್ ಪೋಸ್ಟ್ಗೆ 18ರಿಂದ 40 ಆಗಿರುತ್ತೆ. ಸದ್ಯಕ್ಕೆ ಇದು ಏಜ್ ಲಿಮಿಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಕ್ವಾಲಿಫಿಕೇಷನ್ಗೆ ಬರೋದಾದರೆ ಫಸ್ಟು ಪೋಸ್ಟ್ಗೆ ಯಾವುದಾದ್ರೂ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಅದು ಪ್ಯೂರ್ಲಿ ನಿಮಗೆ ಎಕ್ಸಾಮಿನೇಷನ್ ಬೇಸ್ಡ್ ಇರುತ್ತೆ. ಸೆಕೆಂಡ್ ಪೋಸ್ಟ್ಗೆ ನಿಮಗೆ PUC ಆಗಿದರೆ ಸಾಕು. ಥರ್ಡ್ ಪೋಸ್ಟ್ಗೆ ಡಿಗ್ರಿ 10th ಆಗಿದರೆ ಸಾಕು, ಯಾವುದೇ ನಿಮಗೆ ರೆಕಗ್ನೈಸ್ ಬೋರ್ಡಲ್ಲಿ. ವೇಕೆನ್ಸಿ ಅಥವಾ ಎಕ್ಸಾಮಿನೇಷನ್ ಫೀಸ್ ನೋಡಿದರೆ 944 ಫಸ್ಟ್ ಪೋಸ್ಟ್ಗೆ, ಸೆಕೆಂಡ್ ಪೋಸ್ಟ್ಗೆ 826 ರೂಪಾಯಿ, ಥರ್ಡ್ ಪೋಸ್ಟ್ಗೆ 708 ರೂಪಾಯಿ ಇದೆ. ಈಗ ಇದು ಅಪ್ಲಿಕೇಶನ್ ಫೀಸು ಆನ್ಲೈನ್ ಪೇ ಮಾಡಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ನೀವು ಹೆಂಗೆ ಅಪ್ಲೈ ಮಾಡೋದು ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅದನ್ನು ಫಿಲ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಕೇಳುತ್ತೆ. ಇದು ನಿಮ್ಮ ಎಕ್ಸಾಮಿನೇಷನ್ನ ಪ್ಯಾಟ್ರನ್ ಆಗಿರುತ್ತೆ. ಎಷ್ಟೆಷ್ಟು ಕ್ವಶನ್ ಇರುತ್ತೆ, 50 MCQs ಇರುತ್ತೆ. ಅದು ಯಾವ್ಯಾವ ಸಬ್ಜೆಕ್ಟಲ್ಲಿ ಇರುತ್ತೆ ಅಂತಲೂ ಕೂಡ ವೆಯ್ಟೇಜ್ ಇದೆ. ಸದ್ಯಕ್ಕೆ ನೋಡ್ಕೊಳ್ಳಿ. ತಪ್ಪದೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ನೇಹಿತರಿಗೆ ಶೇರ್